ನಮಸ್ಕಾರಃ ಸರ್ವೇಭ್ಯಃ. ನಾನು ಇವತ್ತು 9ನೇ ತರಗತಿಯ 10ನೇ ಪಾಠವನ್ನು ಮಾಡ್ತಾ ಇದ್ದೀನಿ. ಮೂರ್ತಿ ಪೂಜಾ ರಹಸ್ಯಂ ಅಂತ ಪಾಠದ ಹೆಸರು. ಪಾಠದಲ್ಲಿ ಏನಿದೆ ಅಂತ ನೋಡೋಣ. ದಶಮಹಾಪಾಠ ಮೂರ್ತಿ ಪೂಜಾ ರಹಸ್ಯಂ. ಮೂರ್ತಿ ಪೂಜೆಯ ರಹಸ್ಯ ಅಂತ ಈ ಪಾಠದ ಹೆಸರು. ಈ ಪಾಠವನ್ನು ಬರೆದಿರುವಂತಹ ಕವಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲು ಕವೇಹ ಪರಿಚಯ. ಕವಿಯ ಹೆಸರು ಡಾಕ್ಟರ್ ಶ್ರೀಧರ ಭಾಸ್ಕರ ವರ್ಣೇಕರಃ ಅಂತ ಅವರ ಹೆಸರು. ಮತ್ತು ಅವರು 1918 ಹುಟ್ಟಿ 2001ನೇ ಇಸ್ವಿಯಲ್ಲಿ ನಿಧನ ಹೊಂದಿದ್ದಾರೆ. ಅವರ ಕಾಲವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರ ದೇಶ ವಾರ್ನೆ ಸತಾರ ಮಂಡಲಂ, ಅಂದರೆ ಸತಾರ ಅನ್ನುವ ಒಂದು ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ ಅವರು. ಮಹಾರಾಷ್ಟ್ರ ರಾಜ್ಯದ ಸತಾರ ಅನ್ನುವ ಜಿಲ್ಲೆಯ ವಾರ್ನೆ ಅನ್ನುವ ಜಾಗದಲ್ಲಿ ಅವರು ಹುಟ್ಟಿದ್ದು. ಅವರ ಜಾಗ ಅದು, ಅವರ ದೇಶ. ಮತ್ತು ಕೃತಿಗಳು ವಿವೇಕಾನಂದ ವಿಜಯಂ, ವಿವೇಕಾನಂದ ವಿಜಯ ಅನ್ನೋದು ಒಂದು. ಮತ್ತು ಆರ್ವಾಚೀನ ಸಂಸ್ಕೃತ ಸಾಹಿತ್ಯಂ, ಶ್ರೀ ಶಿವರಾಜ್ಯೋದಯಂ, ಶಿವರಾಜ್ಯದ ಉದಯ ಅಂತ ಒಂದು. ಮತ್ತು ಸಂಸ್ಕೃತ ವಾಂಗ್ಮಯ ಕೋಶ ಇತ್ಯಾದಿ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಅವ್ರಿಗೆ ಏನು ಪುರಸ್ಕಾರಗಳು, ಅಪ್ರಿಸಿಯೇಷನ್ಸ್ ಅಥವಾ ಏನು ಅವಾರ್ಡ್ಸ್ ಬಂದಿದೆ ಅಂದರೆ ರಾಷ್ಟ್ರಪತಿ ಪುರಸ್ಕಾರ ಬಂದಿದೆ, ಕಾಳಿದಾಸ ಪುರಸ್ಕಾರ ಬಂದಿದೆ, ಸರಸ್ವತಿ ಸಮ್ಮಾನಂ, ಇದು 3 ಅವರಿಗೆ ಸಲ್ಲಿರುವಂತಹ ಪುರಸ್ಕಾರಗಳು. ಈ ಪಾಠದ ಬಗ್ಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಇಲ್ಲಿ. ದಶಮಹಾಪಾಠ ಮೂರ್ತಿ ಪೂಜಾ ರಹಸ್ಯ. ಮೂರ್ತಿ ಪೂಜೆಯ ರಹಸ್ಯವನ್ನು ಈ ಪಾಠದಲ್ಲಿ ತಿಳಿಸಿದಾರಂತೆ. ನೋಡೋಣ ಏನು ಅಂತ. ರಾಜಪ್ರಸಾದೇ ಸರ್ವೇ ಅಧಿಕಾರಿಣಃ ಸ್ವಸ್ಥಾನಪನ್ನಾಃ ರಾಜ್ಞಃ ಮಂಗಲಸಿಂಹಸ್ಯ ಆಗಮನಂ ಪ್ರತೀಕ್ಷಂತೆ. ಎಲ್ಲರೂ ಅರಮನೆಯ, ರಾಜಪ್ರಸಾದ ಅಂದರೆ ಅರಮನೆಯಲ್ಲಿ, ಸರ್ವೇ ಎಲ್ಲರೂ, ಅಧಿಕಾರಿಣಃ ಅಧಿಕಾರಿಗಳು, ಸ್ವಸ್ಥಾನಪನ್ನಾಃ ಅಂದರೆ ಅವರವರ ಸ್ಥಾನದಲ್ಲಿ ಕುಳಿತವರಾಗಿ, ರಾಜ್ಞಃ ಮಂಗಳಸಿಂಹಸ್ಯ ಅಂದರೆ ರಾಜನಾದಂತಹ ಮಂಗಳಸಿಂಹನ ಆಗಮನಂ ಪ್ರತೀಕ್ಷಂತೆ, ಆಗಮನವನ್ನು ನಿರೀಕ್ಷಣೆ ಮಾಡ್ತಿದ್ದಾರೆ, ಅವನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಅಂತ ಅರ್ಥ. ನಿಪಥ್ಯೆ ಅಂದರೆ ನೇಪಥ್ಯದಲ್ಲಿ ಅಂತ ಅರ್ಥ ಆಗತ್ತೆ. ಇತೋ ದೇವಃ, ಇತ್ತ ದೇವನು ಬರಬೇಕು ಅಂತ ಹೇಳ್ತಾರಂತೆ. ಇತೋ ಮಹಾರಾಜ, ಮಹಾರಾಜ ಈ ಕಡೆ ಬರಬೇಕು ಅಂತ ಎಲ್ಲರೂ ಕೂಗ್ತಾರಂತೆ. ಸರ್ವೇ ಸಭ್ಯಾಃ ಸಹಸೋತ್ತಾಯ ಉದ್ದೋಷಯಂತಿ, ಎಲ್ಲ ಸಭಾ ಸದಸ್ಯರು ಎದ್ದು ನಿಂತು ಕೂಡಲೇ ಘೋಷಣೆಯನ್ನು ಕೂಗ್ತಾರಂತೆ. ಏನಂತ ಘೋಷಣೆ ಕೂಗ್ತಾರೆ? ಜಯತು ಮಹಾರಾಜ, ಜಯತು ಧರ್ಮರಕ್ಷಕಃ, ಪ್ರಜಾಪಾಲನ ಪರಾಯಣೋ ಮಹಾರಾಜಾಧಿರಾಜ. ಈ ರೀತಿಯಾಗಿ ಅಂದರೆ ಮಹಾರಾಜನಿಗೆ ಜಯವಾಗಲಿ, ಧರ್ಮರಕ್ಷಕನಾದ ಪ್ರಜಾಪಾಲನೆಯಲ್ಲಿ ತೊಡಗಿರುವಂತಹ ಮಹಾರಾಜನಿಗೆ ಜಯವಾಗಲಿ, ಜಯವಾಗಲಿ ಅಂತ ಘೋಷಣೆಯನ್ನು ಕೂಗ್ತಾರಂತೆ. ಅಲ್ಲಿ ಬಂದಂತಹ ಮಂಗಳಸಿಂಹ ಮಹಾರಾಜ ಯಾರಿರ್ತಾನೆ, ಅವನು ಸಮೀಪಸ್ಥಂ ರಿಕ್ತಮಾಸನಮವೇಕ್ಷ್ಯ ಸಾಶ್ಚರ್ಯಂ, ಅಲ್ಲಿದ್ದಂತಹ ಹತ್ತಿರದಲ್ಲಿರುವಂತಹ ಖಾಲಿ ಇರುವ ಆಸನವನ್ನು ನೋಡಿ ಆಶ್ಚರ್ಯದಿಂದ ಅವನೇನು ಹೇಳ್ತಾನಂತೆ? ರಾಮಸಿಂಹ ಪರಮ ಪೂಜನೀಯಾನಾಂ ಸ್ವಾಮಿಚರಣಾನಾಂ ಸಮ್ಮಾನಾರ್ಥಮೇವ ಅಯಂ ಸಮಾರಂಭ ಆಯೋಜಿತೋಸ್ಮಾಭಿಃ